ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಪಂದ್ಯದಲ್ಲಿ ಭಾರತ ಭಾರೀ ಸೋಲು ಅನುಭವಿಸಿದೆ. 76 ರನ್ಗಳ ಸೋಲು. ಅದು ಕೇವಲ ಒಂದು ಸೋಲಲ್ಲ, ಅದು ಎಚ್ಚರಿಕೆಯ ಗಂಟೆ. ಈ ಪಂದ್ಯದಲ್ಲಿ ಏನ್ ತಪ್ಪಾಯ್ತು? ಬ್ಯಾಟಿಂಗ್ ವಿಫಲವಾಯ್ತಾ? ಬೌಲಿಂಗ್ ದುರ್ಬಲವಾಗಿತ್ತಾ? ಅಥವಾ ತಂತ್ರದ ತಪ್ಪುಗಳ? ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲು ಸೌತ್ ಆಫ್ರಿಕಾ ಬ್ಯಾಟಿಂಗ್. ಆರಂಭದಲ್ಲಿ ಭಾರತ ಚೆನ್ನಾಗಿ ಹಿಡಿತ ಸಾಧಿಸಿತ್ತು. ಬೌಲರ್ಗಳು ನಿಯಂತ್ರಣದಲ್ಲಿದ್ದರು. ಆದರೆ ಮಧ್ಯ ಓವರ್ಗಳಲ್ಲಿ ಪಂದ್ಯ ಬದಲಾಗಿತ್ತು. ಡೇವಿಡ್ ಮಿಲ್ಲರ್ ಶಾಂತವಾಗಿ ಆಡಿದರು. ಡೆವಾಲ್ಡ್ ಬ್ರೇವಿಸ್ ಆಕ್ರಮಣಕಾರಿ ಶೈಲಿಯಲ್ಲಿ ರನ್ ಸೇರಿಸಿದರು. ಇಬ್ಬರ ಜೊತೆಯಾಟ ಪಂದ್ಯವನ್ನು ಸೌತ್ ಆಫ್ರಿಕಾ ಕಡೆ ತಳ್ಳಿತು. ಕೊನೆಯ 5 ಓವರ್ಗಳಲ್ಲಿ ವೇಗ ಹೆಚ್ಚಿತು. ಅಲ್ಲಿ ಭಾರತ ಸ್ವಲ್ಪ ನಿಯಂತ್ರಣ ಕಳೆದುಕೊಂಡಿತು. ಅದರಿಂದ ದೊಡ್ಡ ಗುರಿ ನಿರ್ಮಾಣವಾಯಿತು. ಈಗ ಭಾರತದ ಬ್ಯಾಟಿಂಗ್ ಕಡೆ ಬರುವುದಾದರೆ, ದೊಡ್ಡ ಗುರಿ ಬೆನ್ನಟ್ಟುವಾಗ ಉತ್ತಮ ಆರಂಭ ತುಂಬಾ ಮುಖ್ಯ. ಆದರೆ ಟಾಪ್ ಆರ್ಡರ್ ನಿರೀಕ್ಷೆಗೂ ತಕ್ಕಂತೆ ಆಡಿಲಿಲ್ಲ. ಆರಂಭದಲ್ಲೇ ವಿಕೆಟ್ ಕಳೆದುಕೊಂಡದ್ದು ತಂಡದ ಮೇಲೆ ಒತ್ತಡ ತಂದಿತು. ರನ್ಗಳು ನಿಧಾನವಾಗಿ ಬರಲು ಶುರುವಾದವು. ಒಬ್ಬ ಸೆಟ್ ಆಗುವಷ್ಟರಲ್ಲಿ ಮತ್ತೊಬ್ಬ ಔಟ್ ಆಗುತ್ತಿದ್ದರು. ಯಾವುದೇ ದೊಡ್ಡ ಪಾರ್ಟ್ನರ್ಶಿಪ್ ನಿರ್ಮಾಣವಾಗಿರಲಿಲ್ಲ. ಅದೇ ಪ್ರಮುಖ ಕಾರಣ. ಮಧ್ಯ ಓವರ್ಗಳಲ್ಲಿ ಸೌತ್ ಆಫ್ರಿಕಾ ಬೌಲರ್ ಮಾರ್ಕೋ ಜಾನ್ಸನ್ ಅತ್ಯಂತ ಪರಿಣಾಮಕಾರಿ ಸ್ಪೆಲ್ ನೀಡಿದರು. ಅವರು ಸರಿಯಾದ ಲೈನ್ ಮತ್ತು ಲೆಂತ್ನಲ್ಲಿ ಬೌಲಿಂಗ್ ಮಾಡಿದರು. ಭಾರತದ ಬ್ಯಾಟ್ಸ್ಮನ್ಗಳು ದೊಡ್ಡ ಶಾಟ್ ಪ್ರಯತ್ನಿಸುವಾಗ ತಪ್ಪು ಸಮಯದಲ್ಲಿ ವಿಕೆಟ್ ಕಳೆದುಕೊಂಡರು. ಅಲ್ಲೇ ಪಂದ್ಯ ತಪ್ಪಿತು. ರನ್ ರೇಟ್ ನಿಧಾನವಾಗಿ ಏರತೊಡಗಿತು. ಅಗತ್ಯ ರನ್ ರೇಟ್ ಹೆಚ್ಚಾಗುತ್ತಾ ಹೋಯಿತು. ಒತ್ತಡದಲ್ಲಿ ನಿರ್ಧಾರಗಳು ತಪ್ಪಾಗುತ್ತವೆ. ಅದು ಇವತ್ತು ಸ್ಪಷ್ಟವಾಗಿ ಕಾಣಿಸಿತು. ಭಾರತದ ಬೌಲಿಂಗ್ ಬಗ್ಗೆ ಹೇಳುವುದಾದರೆ, ಜಸ್ಪ್ರೀತ್ ಬೂಮ್ರಾ ಉತ್ತಮ ಪ್ರದರ್ಶನ ನೀಡಿದ್ರು. ಆದರೆ ಇತರ ಬೌಲರ್ಗಳು ಮಧ್ಯ ಮತ್ತು ಡೆತ್ ಓವರ್ಗಳಲ್ಲಿ ಸ್ವಲ್ಪ ದುಬಾರಿಯಾಗಿದ್ರು. ಕೊನೆಯ ಓವರ್ಗಳಲ್ಲಿ ಹೆಚ್ಚು ರನ್ ನೀಡಿದ್ದು ಸೌತ್ ಆಫ್ರಿಕಾ ದೊಡ್ಡ ಮೊತ್ತ ತಲುಪಲು ಕಾರಣವಾಯಿತು. ತಂತ್ರದ ವಿಚಾರದಲ್ಲೂ ಕೆಲವು ಪ್ರಶ್ನೆಗಳಿವೆ. ಬೌಲಿಂಗ್ ಬದಲಾವಣೆ ಸ್ವಲ್ಪ ತಡವಾಯಿತೇ? ಫೀಲ್ಡ್ ಸೆಟ್ಟಿಂಗ್ ಸರಿಯಾಗಿತ್ತೇ? ಈ ಸಣ್ಣ ವಿಚಾರಗಳು ದೊಡ್ಡ ಪಂದ್ಯಗಳಲ್ಲಿ ಮಹತ್ವ ಹೊಂದಿವೆ. ಒಟ್ಟಿನಲ್ಲಿ ಹೇಳಬೇಕಾದರೆ, ಒಂದು ದೊಡ್ಡ ಗುರಿ, ಟಾಪ್ ಆರ್ಡರ್ ವಿಫಲತೆ, ಮಧ್ಯ ಓವರ್ ಕುಸಿತ, ಸೌತ್ ಆಫ್ರಿಕಾ ಬೌಲಿಂಗ್ ಪ್ರಭಾವ, ಈ 4 ಕಾರಣಗಳು ಭಾರತದ ಸೋಲಿಗೆ ಪ್ರಮುಖ ಕಾರಣಗಳಾಗಿವೆ. ಆದರೆ ಕ್ರಿಕೆಟ್ನಲ್ಲಿ ಸೋಲು ಗೆಲುವು ಸಾಮಾನ್ಯ. ಈ ಸೋಲು ಒಂದು ಪಾಠ. ಮುಂದಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಇನ್ನಷ್ಟು ಬಲವಾಗಿ ಮರಳಿ ಬರಬಹುದು. ನಂಬಿಕೆಯಿದೆ. ಬ್ಲೂ ಇಂಡಿಯಾ. ನಿಮ್ಮ ಅಭಿಪ್ರಾಯ ಏನು? ಭಾರತ ಎಲ್ಲೆಲ್ಲಿ ತಪ್ಪು ಮಾಡಿತು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಬೇಡಿ. ಧನ್ಯವಾದಗಳು.